ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮಾರುತಿಸ್ ಮಾರ್ಕೆಟ್ ಶೇರ್ ಎಟ್ 13-year ಲೋ. ಮಾರುತಿ ಸುಜುಕಿದು ಮಾರ್ಕೆಟ್ ಶೇರು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಇಂಡಿಯಾದಲ್ಲಿ 2025-26 ಫೈನಾನ್ಷಿಯಲ್ ಇಯರಲ್ಲಿ 13 ವರ್ಷದ ಲೋಗೆ ಬಿದ್ದಿದೆ. 39.26% ಇದೆ. ಇದು ಥರ್ಡ್ ಟೈಮ್ ಇನ್ ರೋ ಮಾರುತಿದು ಮಾರ್ಕೆಟ್ ಶೇರ್ ಕಮ್ಮಿ ಆಗಿದ್ದು. 2019-20 ಕಂಪೇರ್ ಮಾಡಿದರೆ 12% ಮಾರ್ಕೆಟ್ ಶೇರು ಕಮ್ಮಿ ಆಗಿದೆ ಆಲ್ಮೋಸ್ಟ್ 6 ಇಯರ್ಸಲ್ಲಿ. ಮಹೀಂದ್ರದ ಮಾರ್ಕೆಟ್ ಶೇರ್ ಡಬಲ್ ಆಗಿದೆ ಆಲ್ಮೋಸ್ಟ್ 5 ಇಯರ್ಸಲ್ಲಿ. 14.2% ಇದೆ ಸದ್ಯಕ್ಕೆ, ಹಾಗೂ ಮುಂಚೆ ಅದು 4th ಪೊಸಿಷನಲ್ಲಿತ್ತು, ಈಗ ಸೆಕೆಂಡ್ ಲಾರ್ಜೆಸ್ಟ್ ಕಾರ್ ಮೇಕರು. ಟಾಟಾ ಮೋಟಾರ್ಸು 3ನೇ ಪೊಸಿಷನು, 13% ಮಾರ್ಕೆಟ್ ಶೇರು 2025-26 ಫೈನಾನ್ಷಿಯಲ್ ಇಯರಲ್ಲಿ. ನ್ಯೂಸ್ ನಂಬರ್ 2, HDFC AMC ಕ್ವಾರ್ಟರ್ಲಿ ರಿಸಲ್ಟ್ಸು. Total income January to March 2025 901 crores, January to March 2026 1051 crores, 16.6% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 639 crores ಇಂದ 623 crores ಆಗಿದೆ, 2.5% ಕಮ್ಮಿ ಆಗಿದೆ. ಸ್ಲೈಟ್ಲಿ ವೀಕ್ ರಿಸಲ್ಟ್ಸ್ ಕಂಪ್ನಿಗೆ. ಸ್ಟಾಕ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 3, ವಿಪ್ರೋ ಬೈಬ್ಯಾಕ್ ಅಪ್ರೂವ್ಡ್. ವಿಪ್ರೋದು ಬೋರ್ಡ್ ಆಫ್ ಡೈರೆಕ್ಟರ್ಸು ಶೇರ್ ಬೈಬ್ಯಾಕನ್ನು ಅಪ್ರೂವ್ ಮಾಡಿದ್ದಾರೆ ವರ್ತ್ 15,000 crores, ಹಾಗೂ ಬೈಬ್ಯಾಕ್ ಪ್ರೈಸು 250 ಪರ್ ಶೇರು. ಶೇರ್ ಸದ್ಯಕ್ಕೆ 210 rupees ಪರ್ ಶೇರ್ ಆಗಿ ಟ್ರೇಡ್ ಆಗ್ತಾ ಇದೆ. ವಿಪ್ರೋ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಮಾಡಿದರು. ಬಿಲೋ ಅನಲಿಸ್ಟ್ ಎಸ್ಟಿಮೇಟ್ ಬಂದಿದೆ. ನೆಟ್ ಪ್ರಾಫಿಟ್ಟು ಅಪ್ರಾಕ್ಸಿಮೇಟ್ಲಿ 8% ಡೌನ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಅಪ್ಕಮಿಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಈ ಥರ ಇದೆ. 17th April ನಾಳೆ ಜಿಯೋ ಫೈನಾನ್ಷಿಯಲ್ಲು, 18th April HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕದು ರಿಸಲ್ಟ್ಸ್ ಬರುತ್ತೆ. 21ನೇ ಏಪ್ರಿಲು HCL ಟೆಕ್ ಹಾಗೂ ನೆಸ್ಲೆ ಇಂಡಿಯಾ, 22nd April ಟೆಕ್ ಮಹೀಂದ್ರ, ಹಾಗೂ 23ನೇ ಏಪ್ರಿಲು ಇನ್ಫೋಸಿಸ್ ಕಂಪ್ನಿದು ರಿಸಲ್ಟ್ಸ್ ಬರುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 35 ಪಾಯಿಂಟ್ಸ್ ಡೌನು 24,197 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 123 ಪಾಯಿಂಟ್ಸ್ ಡೌನು 77,989 ಕ್ಲೋಸ್ ಆಯಿತು. ಆ್ಯಕ್ಚುಲಿ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು, ಮತ್ತು ಸೆಕೆಂಡ್ ಹಾಫಲ್ಲಿ ಸ್ಲೋ ಆಗಿ ನೆಗೆಟಿವ್ ಆಯಿತು. ನ್ಯೂಸ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂಡಾಲ್ಕೋ 2.81% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 2.77% ಅಪ್ಪು, ಟ್ರೆಂಟು 2.64% ಅಪ್ಪು. ಟಾಪ್ ಲೂಸರ್ಸು HDFC ಬ್ಯಾಂಕ್ 1.78% ಡೌನು, ONGC 1.69% ಡೌನು, HDFC ಲೈಫ್ 1.4% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪವರ್ 5.32% ಅಪ್ಪು, ಅದಾನಿ ಎನರ್ಜಿ 4.39% ಅಪ್ಪು, ಹ್ಯುಂಡೈ ಮೋಟರ್ಸ್ 3.99% ಅಪ್ಪು. ಟಾಪ್ ಲೂಸರ್ಸು ಬ್ರಿಟಾನಿಯಾ 1.21% ಡೌನು, ಅವೆನ್ಯೂ ಸೂಪರ್ಮಾರ್ಟ್ 1.01% ಡೌನು, BPCL 0.81% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1965 ಸ್ಟಾಕ್ಸು, ಕಮ್ಮಿ ಆಗಿದ್ದು 1003 ಸ್ಟಾಕು, ಸೊ 66% ಅಪ್ಪು, 34% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 666 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 569 crores ನೆಟ್ ಸೇಲ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,557 ಪರ್ ಗ್ರಾಮು, ಸಿಲ್ವರ್ ಪ್ರೈಸ್ 270 rupees ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 93.2 rupees, €1 109.78 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. ಅದಾನಿ ಪವರ್ 52-week ಹೈ 194, ಕ್ಲೋಸಿಂಗ್ 193. BSE 3,460 52-week ಹೈ, ಕ್ಲೋಸಿಂಗು 3,447. ಟೈಟನ್ನು 4,554 ಹಾಗೂ ಕ್ಲೋಸಿಂಗ್ ಪ್ರೈಸು 4,461. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.92% ಅಪ್ಪು, ಜಪಾನ್ 2.42% ಅಪ್ಪು, ಜರ್ಮನಿ 0.56% ಅಪ್ಪು, ಫ್ರಾನ್ಸ್ 0.68% ಅಪ್ಪು, UK 0.49% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು 1.59% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.